ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ತುಂಬ ದಿನಗಳ ಮೇಲೆ ವಿಡಿಯೋ ಆಗ್ತಾ ಇದ್ದೀನಲ್ವಾ. ಯಾಕಪ್ಪ ಅಂದರೆ ಮಕ್ಕಳಿಗೆಲ್ಲ ರಜೆ ಇತ್ತು, ಆದ್ದರಿಂದ ಫುಲ್ಲು ಮಕ್ಕಳ ಜೊತೆ ಎಂಜಾಯ್ ಮಾಡ್ತಿದ್ದೆ 2 ಮಂತ್ಸಿಂದ. ಆದ್ದರಿಂದ ವಿಡಿಯೋ ಸಾಕೋಕ್ಕಾಗಿಲ್ಲ. ಮಧ್ಯೆ ಹಾಕ್ಬೋದಿತ್ತು, ಆದರೆ ಫುಲ್ ಫ್ಯಾಮಿಲಿಗೋಸ್ಕರನೇ ಟೈಮ್ ಸ್ಪೆಂಡ್ ಮಾಡಿದೆ. ಆದ್ದರಿಂದ ಯಾವುದೇ ವಿಡಿಯೋ ಹಾಕಲಿಕ್ಕೆ ಆಗಲಿಲ್ಲ. ಇನ್ನು ಮುಂದೆ ವಿಡಿಯೋಗಳು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಾವೆಲ್ಲ ಈಗ ಸಮ್ಮರಲ್ಲಿ ಒಂದು ಟ್ರಿಪ್ ಅಂತೂ ಹೋಗಲೇಬೇಕಲ್ವ. ಆದ್ದರಿಂದ ಈ ಸಲ ನನ್ನ ತಮ್ಮ ಗೋವಾಕ್ಕೆ ಪ್ಲ್ಯಾನ್ ಮಾಡಿದ್ದ. ಆದ್ದರಿಂದ ಎಲ್ಲರೂ ಹೋಗ್ತಾ ಇದ್ದೀವಿ. ನನ್ನ ತಮ್ಮನ ಫ್ಯಾಮಿಲಿ, ನನ್ನ ಫ್ಯಾಮಿಲಿ ಎಲ್ಲರೂ ಒಂದೇ ಕಾರಲ್ಲಿ ಹೊರಟ್ವಿ. ಬೆಳಗ್ಗೆ 4 ಗಂಟೆಗೆ ಬಿಟ್ವಿ. ಫುಲ್ ಎಲ್ಲ ನೋಡಿ ಹೇಗಾಗೋಗಿದ್ದೀವಿ ಅಂತ. 4 ಗಂಟೆಗೆ ಅರ್ಧ ನಿದ್ದೆ ಮಕ್ಕಳಿಗೆಲ್ಲ. ಸ್ವಲ್ಪ ಬೆಳಕಾದ್ಮೇಲೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬ್ರೇಕ್ಫಾಸ್ಟ್ಗೋಸ್ಕರ ದಾವಣಗೆರೆಯಲ್ಲಿ ನನ್ನ ತಮ್ಮ ಸ್ಟಾಪ್ ಮಾಡಿದ್ದ. ಏನಕ್ಕಪ್ಪ ಅಂದರೆ ದಾವಣಗೆರೆ ಸ್ಪೆಷಲ್ಲಾಗಿ ಬೆಣ್ಣೆ ದೋಸೆ ತಿನ್ನೋಣ ಅಂತ. ಬೆಂಗಳೂರು ತಿಂತಿರ್ತೀವಿ, ಆದರೆ ಇಲ್ಲಿನ ಟೇಸ್ಟ್ ಹೇಗಿರುತ್ತೆ ಅಂತ ಒಂದು ಸರ್ತಿ ಚೆಕ್ ಮಾಡಬೇಕು ಅನಿಸ್ತು. ಆದ್ದರಿಂದ ಇಲ್ಲಿ ಸ್ಟಾಪ್ ಕೊಟ್ವಿ. ಒಂದು 2 ಅವರ್ಸ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಏಕೆಂದರೆ ಬೆಳಗ್ಗೆ ಆಲ್ಮೋಸ್ಟ್ 8 ಗಂಟೆ ಅನ್ನೋಷ್ಟೊತ್ತಿಗೆ ಯಾವ ಹೋಟೆಲ್ಸು ತೆಗೆದಿರಲಿಲ್ಲ. ಹುಡುಕಿ ಈ ಕೊನೆಗೆ ಈ ಹೋಟೆಲ್ಗೆ ಬಂದ್ವಿ. ಆದರೆ ಒಳ್ಳೆ ಟೇಸ್ಟ್ ತಿಂದ್ವಿ ಅಂತಲೇ ಹೇಳ್ಬೋದು. ನಾವಿಲ್ಲಿ ಬೆಣ್ಣೆ ಪಡ್ಡು, ಹಾಗೆ ಪ್ಲೈನ್ ದೋಸೆ, ಮಸಾಲೆ ದೋಸೆ, ಈ ಪುಡಿ ಬೆಣ್ಣೆ ದೋಸೆ ಅಂತ, ಇದಂತೂ ಸಾಕತ್ತಾಗಿತ್ತು. ಎಲ್ಲರೂ ಕೂಡ ಫುಲ್ ಎಂಜಾಯ್ ಮಾಡಿದ್ವಿ. ಇಲ್ಲಿ ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರೂ ಟೇಸ್ಟ್ ಮಾತ್ರ ಸಾಕತ್ತಾಗಿತ್ತು. ಅಲ್ಲಿ ಸ್ಪೆಷಲ್ಲು ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಬೆಂಗಳೂರಿಗಿನ ಇಲ್ಲೇ ಚೆನ್ನಾಗಿದೆ ಅಂತ ಅನಿಸ್ತು. ಫುಲ್ ಬೆಣ್ಣೆಯಲ್ಲೇ ಮಾಡಿಕೊಡ್ತಾರೆ. ಟೇಸ್ಟ್ ಮಾತ್ರ ಸಖತ್ ಇಷ್ಟ ಆಯಿತು. ಮಕ್ಕಳೆಲ್ಲ ಆರಾಮಾಗಿ ತಿಂದರು. ನೋಡಿ ಎಲ್ಲರೂ ಎಂಜಾಯ್ ಮಾಡಿಕೊಂಡು ತಿಂದ್ವಿ. ಆಮೇಲೆ ಮತ್ತೆ ಹೊರಟ್ವಿ. ಮಧ್ಯಾಹ್ನ ಮೇಲಂತೂ ಒಳ್ಳೆ ಬಿಸಿಲು, ಫುಲ್ಲು ಸೆಕೆ. ಎ ಸಿ ಹಾಕ್ಕೊಳ್ಳೋಣ ಅಂದರೆ ಅದಿತಿಗೆ ವಾಮಿಟಿಂಗು. ಎ ಸಿ ಹಾಕಕ್ಕೆ ಬಿಡ್ತಾ ಇಲ್ಲ ಅವಳು. ಆದ್ದರಿಂದ ಫುಲ್ಲು ಸೆಕೆಯಲ್ಲೇ ಹೋದ್ವಿ. ಆಲ್ಮೋಸ್ಟ್ ಒಂದು 3 ರಿಂದ 4 ಗಂಟೆವರೆಗೂ ಫುಲ್ಲು ಸೆಕೆ ಆಗ್ತಾಯಿತ್ತು. ಆಮೇಲೆ ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಇಲ್ಲಿಗೆ ಬಂದಮೇಲಂತೂ ಫುಲ್ ತಣ್ಣಗಿತ್ತು, ಸಖತ್ತಿತ್ತು ರೋಡ್ ಟ್ರಿಪ್ ಮಾತ್ರ. ಹಾಗೆ ಬರ್ತಾ ನೋಡಿ ಈ ರೋಡಲ್ಲಿ ಏನಪ್ಪ ಅದು ಗೋಡಂಬಿ ಗಿಡಗಳಿದ್ದಾವೆ. ಅಲ್ಲೇ ಹಣ್ಣಾಗಿ ನಿಂತಿದ್ದಾವೆ, ಯಾರೂ ಕಿತ್ಕೊಳ್ತಾ ಇಲ್ಲ. ಅಲ್ಲಿ ಅಷ್ಟೊಂದು ಇದೆಯೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದ್ದಾವೆ. ನನಗಂತೂ ಹಣ್ಣು ತುಂಬಾ ಇಷ್ಟ. ಪ್ರೆಗ್ನೆಂಟಲ್ಲಂತೂ ತುಂಬ ತಿಂತಾಯಿದ್ದೆ. ಊರಲ್ಲಿ ಇತ್ತು ಇದು, ಆದರೆ ಇವಾಗಿಲ್ಲ. ಮಾವ ಪ್ರೆಗ್ನೆಂಟಲ್ಲಿ ತುಂಬಾ ತಂದುಕೊಡೋರು. ಮಾವನಿ ಪ್ರೆಗ್ನೆಂಟಲ್ಲಂತೂ ಸಖತ್ ತಿಂದಿದ್ದೀನಿ ಹಣ್ಣನ್ನು. ಆಮೇಲೆ ಇದೇ ತಿಂತಾ ಇರೋದು ನಾನು. ಗೋವಾದಲ್ಲೇ ಫಸ್ಟ್ ಟೈಮ್ ತಿಂದಿದ್ದು. ಆಲ್ಮೋಸ್ಟ್ ಒಂದು 10 ಇಯರ್ಸ್ ಮೇಲೇ ಆಗಿತ್ತು ಹಣ್ಣು ತಿಂದು. ನೋಡಿ ತಿಂದು ಮತ್ತೊಂದು 5 ನಿಮಿಷ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಹೊರಟ್ವಿ. ಆಲ್ಮೋಸ್ಟ್ ಗೋವಾಗೆ ಬಂದ್ವಿ. ಇಲ್ಲಿ ಈ ಬ್ರಿಡ್ಜ್ ಚೆನ್ನಾಗಿ ಕಾಣ್ತಾ ಇತ್ತು. ಈ ಬ್ರಿಡ್ಜ್ ಬಂದರು ಅಂದರೆ ಗೋವಾಗೆ ಬಂದ್ವಿ ಅಂತಲೇ ಆಲ್ಮೋಸ್ಟ್ ಇಲ್ಲಿಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 5 ಗಂಟೆನೇ ಆಗೋಯ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ನಾವು ಹೋಟೆಲ್ಗೆ ಬಂದ್ವಿ. ಈ ಹೋಟೆಲಂತೂ ಸಾಕಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಈ ಬೀಚುಗಳಿಗೆಲ್ಲ ಎಂಜಾಯ್ ಮಾಡಿರೋದಕ್ಕಿಂತ ಈ ಹೋಟೆಲಲ್ಲಿ ಎಂಜಾಯ್ ಮಾಡಿರೋದು ತುಂಬ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು, ನಂಗೆ ಅಷ್ಟು ಇಷ್ಟ ಆಯಿತು. ಎಷ್ಟು ನೀಟಾಗಿದೆ ಗೊತ್ತಾ, ತುಂಬಾ ಕ್ಲೀನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು ಅಂತ ಹೇಳ್ಬೋದು. ತುಂಬ ಟ್ರಿಪ್ಸ್ಗೆ ಹೋಗಿದ್ದೀವಿ, ಆದರೆ ಇಷ್ಟು ನೀಟಾಗಿ ಎಲ್ಲೂ ನೋಡೇ ಇರಲಿಲ್ಲ ನಾನು. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಿದ್ದಾರೆ ಅಂತ. ಮಕ್ಕಳು ಸಮೇತ ಇದೇ ರೀತಿ ಎಲ್ಲರನ್ನೂ ಕರೆದು ವೆಲ್ಕಮ್ ಮಾಡಿದ್ರು. ಕಾಸ್ಟ್ ಕೂಡ ತುಂಬ ಚೆನ್ನಾಗೇ ಇತ್ತು ಬಿಡಿ, ಆದರೆ ಈ ರೀತಿ ನೀಟಾಗಿತ್ತು ಅನ್ನೋ ಸಾಕಾಗಿತ್ತು. ಬಂದು ಎಲ್ಲ ನೋಡಿಕೊಂಡು ಅಲ್ಲಿ ಅವರು ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಅದು ಕೂಡ ತುಂಬ ಚೆನ್ನಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ಅದು ಕೋಕೋ ಜ್ಯೂಸ್ ಅಂತಲೇ ಏನೋ ಹೇಳಿದ್ರು. ಚೆನ್ನಾಗಿತ್ತು. ಅದು ಟೇಸ್ಟ್ ಮಾತ್ರ ಸಾಕಾಗಿತ್ತು. ಎಲ್ಲರೂ ಫುಲ್ಲ ಬಿಸಿಲಲ್ಲಿ ಎಲ್ಲ ಬಂದಿದ್ವಲ್ಲ, ಈ ಜ್ಯೂಸ್ ಅಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಕುಡಿದ್ವಿ. ಈಗ ಎಲ್ಲರೂ ರೂಮ್ಗೆ ಹೊರಟಿದ್ದೀವಿ. ನಿಮಗೆ ರೂಮ್ಗೆ ಹೋಗ್ತಾ ರೂಮ್ನು ಕೂಡ ತೋರಿಸ್ತೀನಿ.
ನೋಡಿದ್ರಲ್ಲ ಸಿಂಪಲ್ಲಾಗಿ ರೂಮ್ ಟೂರು. ಹಾಗೆ ಇವೆರಡು ರೂಮು ಅಟ್ಯಾಚ್ ಆಗಿದೆ, ಸೇಮ್ ಎರಡೂ ಕೂಡ ಒಂದೇ ಥರ ಇದೆ. ಹಾಗೆಯೇ ನೋಡಿ ಚೀಕು ನೇಸರ ಬಂದ ಕೂಡಲೇ ಅವ್ರು ಏನೇನು ರೆಡಿ ಮಾಡಿದ್ರು ಎಲ್ಲನೂ ಕೂಡ 5 ನಿಮಿಷದಲ್ಲಿ ಎಲ್ಲ ತೆಗೆದಾಯಿತು. ಎಷ್ಟು ಎನರ್ಜಿ ಬಂದುಬಿಡ್ತು ಗೊತ್ತಾ ಇವ್ರಿಗೆಲ್ಲ. ರೂಮ್ ಬಂದ ತಕ್ಷಣ ಬಂದು ನೋಡಿ ಆಗಲೇ ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಏನಕ್ಕಪ್ಪ ಅಂದರೆ ಸ್ವಿಮ್ಮಿಂಗ್ ಪೂಲ್ ಕಾಣಿಸ್ತಲ್ಲ, ಹೋಗ್ಬೇಕೀಗ ಅಲ್ಲಿಗೆ ಹೋದರಂತೂ ಆಲ್ಮೋಸ್ಟ್ 7 ಗಂಟೆವರೆಗೂ ಅಲ್ಲೇ ಆಟ ಆಡಿದ್ದಾರೆ. ಅಷ್ಟು ಎಂಜಾಯ್ ಮಾಡಿದ್ರು ಮಕ್ಕಳು. ಜಾಸ್ತಿ ಗೋವಾಗಿಲ್ಲ, ಈ ಸ್ವಿಮ್ಮಿಂಗ್ ಪೂಲಲ್ಲೇ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಾನು ಕೂಡ ರೂಮಲ್ಲೇ ಫ್ರೆಶ್ ಆಗಿ ಬರ್ತಿದ್ದೀನಿ. ನನಗಂತೂ ಸ್ವಿಮ್ಮಿಂಗ್ ಪೂಲ್ ಇಳಿಯೋ ಅಂಥ ಎನರ್ಜಿ ಇಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಆದ್ದರಿಂದ ನಾನು ರೂಮಲ್ಲೇ ಫ್ರೆಶ್ ಅಪ್ ಆಗಿ ಬರ್ತಿದ್ದೀನಿ ಕೆಳಗಡೆ. ನೋಡಿ ಮಕ್ಕಳು ಫುಲ್ ಎಂಜಾಯ್ ಮಾಡಿದ್ರು. ಮಕ್ಕಳಿಗೆ ಅಂತ ಸಪ್ರೇಟಾಗಿದೆ, ಆದರೆ ಈಗ ದೊಡ್ಡವರಿದ್ದಾರಲ್ಲ ಆದ್ದರಿಂದ ಅವರಿಬ್ಬರನ್ನು ಕರ್ಕೊಂಡು ಇಲ್ಲೇ ಆಟ ಆಡಿಸ್ತಾ ಇದ್ದಾರೆ. ಅವ್ರಿಗೆ ಅಲ್ಲಿರೋಕ್ಕೆ ಇಷ್ಟ ಇಲ್ಲ, ಇಲ್ಲಿಗೆ ಬರಬೇಕು, ತುಂಬ ಆಳ ಇದ್ರೂ ಕೂಡ ಇಲ್ಲೇ ಬರಬೇಕು ಅಂತ ಅಂದ್ಕೊತಾ ಇದ್ರು. ಹಾಗೆ ನೀವೇ ಆಳ ಅಲ್ಲ, ಆದರೆ ಸ್ವಲ್ಪ ಆ ಮಕ್ಕಳಿಗೆ ಕಷ್ಟನೇ. ನೋಡಿ ಅವ್ರಿಗೆ ಅಂತ ಸಪ್ರೇಟಾಗಿ ಅಲ್ಲಿದೆ, ಅಲ್ಲಿರ್ತಿಲ್ಲ ಅವರು ಕೂಡ ಇಲ್ಲಿಗೆ ಬರಬೇಕಂತೆ. ಆಮೇಲೆ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಮತ್ತೆ ಅಲ್ಲಿಗೆ ಹೋದ್ರು ಅವರು. ನೋಡಿ ಇಲ್ಲಿ ಪಾವನಿ, ರಘು, ಅದಿತಿ ಇಲ್ಲ ಆಟ ಆಡ್ತಿದ್ದಾರೆ. ಅಲ್ಲಿ ಚೀಕು, ನೇಸರ ಮತ್ತು ನನ್ನ ತಮ್ಮ ಅವ್ರು 3 ಜನ ಸ್ವಲ್ಪ ಹೊತ್ತು ಆಟ ಆಡಿಸಿ ಎಲ್ಲರನ್ನೂ ಕೂಡ ಮೇಲ್ಗಡೆ ಕರ್ಕೊಂಡೋದು. ಅದು ಬಾರ್ ಕೌಂಟ್ರು ಅನಿಸುತ್ತೆ, ಅಲ್ಲೂ ಕೂಡ ಎಂಜಾಯ್ ಮಾಡಿದ್ರು. ಮಕ್ಕಳಂತೂ ಎಲ್ಲ ಕಡೆನೂ ಫುಲ್ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ, ಸ್ವಲ್ಪ ಬಿಸಿ ಬಿಸಿ ನೀರು ಬರ್ತಾಯಿತ್ತು, ಚೆನ್ನಾಗಿತ್ತು. ನಾನು ಕೂಡ ಫ್ರೆಶ್ ಆಗಿ ಕೆಳಗಡೆ ಬಂದೆ. ನಾನಂತೂ ಸುಮ್ಮನೆ ಕುತ್ಕೊಂಡು ಅವ್ರನ್ನ ನೋಡಿದೆ ಅಷ್ಟೇ, ಅಷ್ಟು ಟಯರ್ಡ್ ಆಗೋಗಿತ್ತು. ಕಾರಲ್ಲಿ ಕುತ್ಕೊಂಡು ಯಾಕೆಂದರೆ ಮಕ್ಕಳು ಬೇರೆ ಮೈ ಮೇಲೆ ಇರ್ತಾರಲ್ಲ, ಫುಲ್ ಟಯರ್ಡ್ ಇತ್ತು. ನೋಡಿ 7 ಗಂಟೆ ಆಯಿತು ಅವ್ರು ಸ್ವಿಮ್ಮಿಂಗ್ ಪೂಲಿಂದ ಬರೋಕ್ಕೆ. ಬಂದಾದಮೇಲೆ ಮತ್ತೆ ಒಂದು ಬೀಚ್ ಯಾವ್ದಾದ್ರು ನೋಡ್ಕೊಂಬರೋಣ ಅಂತ ಹೊರಟ್ವಿ. ಈ ನೈಟ್ ಹೊತ್ತಂತೂ ಈ ಗೋವಾದಲ್ಲಿ ಬೀಚಸ್ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾವು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾವೇ ನೀರಿಗೆ ಇಳಿದು ಆಟ ಆಡಿಲ್ಲ ಬೀಚಲ್ಲಿ, ನೈಟ್ ಬೇಡ ಅಂತ, ಬೆಳಗ್ಗೆ ಯಾವಾಗಾದರೂ ಹೋಗೋಣ ಅಂತ ಸುಮ್ಮನೆ ಬೀಚಸ್ ನೋಡ್ಕೊಂಬರೋಣ ಅಂತ ಹೋದ್ವಿ. ಕತ್ಲಲ್ಲಿ ಆ ಸೌಂಡ್ ಕೇಳೋಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆ ಬರ್ತಾ ಅಲ್ಲೇ ಡಿನ್ನರು ಕೂಡ ಮುಗಿಸ್ಕೊಂಡ್ಬಂದ್ವಿ. ಹೋಟೆಲಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ ಇದೆ, ಇನ್ನು ಡಿನ್ನರು ಲಂಚು ಎಲ್ಲ ನಾವು ಹೊರಗಡೆ ಮಾಡ್ಕೋಬೇಕು. ಹಾಗೆ ನಾವು ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ರೂಮಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ವಿ. ಫುಲ್ಲು ಟಯರ್ಡ್ ಆಗಿತ್ತು, ಆರಾಮಾಗಿ ನಿದ್ದೆ ಬಂದುಬಿಡ್ತು. ಹಾಗೆ ಬೆಳಗ್ಗೆಯಿಂದ ತೋರಿಸ್ತೀನಿ. ಇನ್ನು ಮಕ್ಕಳೆಲ್ಲ ಯಾರೂ ಎದ್ದೇ ಇಲ್ಲ, ನಾನು ಮಾತ್ರ ಬೇಗ ಎದ್ದೆ. ನಾನು ರಘು ನಾವಿಲ್ಲಿ ಕಾಫಿ ಆರ್ಡ್ರ್ ಮಾಡಿಕೊಂಡು ಕಾಫಿ ಕುಡಿಯೋಣ ಅಂತ ನಾನು ಕಾಫಿ ಆರ್ಡ್ರ್ ಮಾಡಿಕೊಂಡೆ. ಅವ್ರು ಬಂದು ಬ್ಲ್ಯಾಕ್ ಕಾಫಿ ಕುಡಿತಾರೆ, ಆದ್ದರಿಂದ ಅವ್ರು ಬ್ಲ್ಯಾಕ್ ಕಾಫಿ ಮಾಡ್ಕೊಳ್ತಿದ್ದಾರೆ. ನನಗಿಲ್ಲಿ ಕಾಫಿ ಬಂದಿತ್ತು. ಕಾಫಿ ಅಂತೂ ಸಖತ್ತಾಗಿತ್ತು. ಕಾಫಿ ಅಲ್ಲ, ಇದು ಕ್ಯಾಪಿಚಿನೋ ಅನಿಸುತ್ತೆ. ಟೇಸ್ಟ್ ಸಖತ್ತಾಗಿತ್ತು. ನೋಡಿ ಇವ್ರು ಬ್ಲ್ಯಾಕ್ ಕಾಫಿನೂ ಕೂಡ ರೆಡಿ ಆಯಿತು. ಅವರೇ ಎಲ್ಲ ಇಟ್ಟಿದ್ರಿಲ್ಲಿ, ಅದನ್ನು ಹಾಕ್ಕೊಂಬೋದಷ್ಟೇ. ರಘು ಅದನ್ನು ಫುಲ್ ಇಷ್ಟಪಟ್ಟು ಕುಡಿತಾರೆ. ನಾನು ಕಾಫಿ ಎಂಜಾಯ್ ಮಾಡಿದೆ. ನನಗಂತೂ ಕಾಫಿ ಅಂದರೆ, ನೀವು ಊಟ ಟಿಫನ್ ಏನು ಕೊಡಬೇಡಿ, ಕಾಫಿ ಕೊಟ್ಟರೆ ಸಾಕು ಅಂದ್ಕೊಳ್ತೀನಿ. ಹಾಗೆ ಇಲ್ಲಿ ಬಾಲ್ಕನಿಗೆ ಬಂದು ಕೂತ್ಕೊಂಡು ವ್ಯೂ ಎಂಜಾಯ್ ಮಾಡ್ಕೊಂಡು ಕಾಫಿ ಎಂಜಾಯ್ ಮಾಡಿದೆ. ಸಖತ್ ಇಷ್ಟ ಆಯಿತು. ನಿಮಗೆ ತೋರಿಸ್ತೀನಿ ನೋಡಿ ವ್ಯೂ ಹೇಗಿದೆ ಅಂತ. ಬೆಳಗ್ಗೆ ಇಲ್ಲಿ ಬರ್ತಾಯಿದ್ದ ಪಕ್ಷಿ ಸೌಂಡುಗಳು ಎಲ್ಲ ಏನು ಸಖತ್ತಾಗಿತ್ತು ಗೊತ್ತಾ. ಫುಲ್ ಎಂಜಾಯ್ ಮಾಡ್ಕೊಂಡು ಕಾಫಿ ಕುಡಿದೆ. ಹಾಗೆಯೇ ಒಂದು ರೌಂಡ್ ಎಲ್ಲ ಓಡಾಡ್ಕೊಂಡು ಕೂಡ ಬಂದೆ. ನಿಮಗೆ ತೋರಿಸ್ತೀನಿ. ನಾನು ಫುಲ್ ಎಂಜಾಯ್ ಮಾಡಿದೆ ಈ ಹೋಟೆಲಂತೂ. ನಾನು ಅಷ್ಟು ಚೆನ್ನಾಗಿತ್ತು. ಬೆಳಗ್ಗೆ ಯಾರೂ ಇಲ್ಲದೆ ಪೀಸ್ಫುಲ್ಲಾಗಿತ್ತು ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಕಾಫಿ ಎಲ್ಲ ಕುಡ್ದಾದ್ಮೇಲೆ ಸ್ವಲ್ಪ ಮೇಲ್ಗಡೆ ಎಲ್ಲ ಪಾರ್ಕೆಲ್ಲ ನೋಡ್ಕೊಂಬರೋಣ ಅಂತ ಹೊರಟ್ವಿ. ಇಲ್ಲಿ ಯೋಗ ಮಾಡ್ಕೊಳಂಗಿದ್ರೆ ಯೋಗ ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಅಲ್ಲಿ ಯೋಗ ಅಂಥದ್ದೆಲ್ಲ ಮಾಡ್ಕೋಬೋದು. ಎಷ್ಟು ಪೀಸ್ಫುಲ್ಲಾಗಿತ್ತು ಗೊತ್ತಾ. ಇಲ್ಲಿ ಗಿಡಗಳು, ಮರಗಳು, ಹಾಗೆ ನೋಡಿ ಎಷ್ಟು ಕ್ಲೀನಾಗಿದೆ ಅಂತ. ಒಂದು ಎಲೆ ಕೂಡ ಬಿದ್ದಿಲ್ಲ, ಅಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಬೆಟ್ಟದ ಥರ ಇದೆ, ಹೈಟಲ್ಲಿ ಈ ಥರ ಯೋಗ ಮಾಡೋಕ್ಕೆ ಹಾಕಿದ್ದಾರೆ. ಅಲ್ಲಿಂದ ಕೆಳಗಡೆವರೆಗೂ ಪಾರ್ಕ್ ಮಾಡ್ಕೊಂಡು ಹೋಗಿದ್ದಾರೆ. ನಾವು ರೂಮ್ ಇದೆಯಲ್ಲ, ಆ ರೂಮ್ವರೆಗೂ ಪಾರ್ಕೇ ಇದೆ. ನಿಮಗೆ ತೋರಿಸ್ತಾ ಹೋಗ್ತೀನಿ. ರೆಡಿ ಹಾಂ
ಪಾರ್ಕೆಲ್ಲ ಓಡಾಡ್ಕೊಂಬಂದ್ಮೇಲೆ ರೂಮಿಗೆ ಬರ್ತಾಯಿದ್ವಿ. ಹಾಗೆ ರೂಮ್ ಹತ್ರನೂ ಕೂಡ ಸ್ವಲ್ಪ ಎಲ್ಲ ತೋರಿಸೋಣ ಅಂತ ಇಲ್ಲಿ ನೋಡಿಸ್ತಿದ್ದೀನಿ. ಹಾಗೆ ನೋಡಿ ಇಲ್ಲಿ ಎಷ್ಟು ನೀಟಾಗಿದೆ, ಒಂದು ಚೂರು ಧೂಳು ಆಗಲಿ ಏನಾಗಲಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಗೊತ್ತಾ, ತುಂಬಾ ಇಷ್ಟ ಆಯಿತು. ಹಾಗೆ ಸಿಂಪಲಾಗಿ ಎಲ್ಲರೂ ಮೀಟಿಂಗ್ಸ್ ಇರುತ್ತಲ್ಲ ಅವ್ರಿಗೆಲ್ಲ ಈ ರೀತಿ ಸೋಫಾಸ್ ಎಲ್ಲ ಹಾಕ್ಬಿಟ್ಟು ಮೀಟಿಂಗ್ ಮಾಡೋಕ್ಕೆಲ್ಲ ಈ ರೀತಿ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಹಾಗೆ ಓದಲಿಕ್ಕೆ ಬುಕ್ಸು, ಸ್ವಲ್ಪ ಸಿಂಪಲಾಗಿ ಏನೋ ಆಟ ಆಡಲಿಕ್ಕೆ ಈ ಥರ ಎಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಈ ಮಿರಾರುಗಳಂತೂ ಎಲ್ಲಿ ನೋಡಿದ್ರೂ ಇದೆ, ಅದಂತೂ ಫುಲ್ ಎಂಜಾಯ್ ಮಾಡ್ಬೋದು. ಹಾಗೆ ನೋಡಿ ಎಷ್ಟು ಚೆನ್ನಾಗಿರೋ ಎಲ್ಲ ವುಡ್ಡಲ್ಲಿರುವಂಥನೇ ಪ್ರಾಣಿಗಳು ಎಲ್ಲನೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ಎಲ್ಲ ಆಂಟಿಕ್ ಪೀಸ್ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಬೋಟ್ ಥರ, ಇಲ್ಲಿ ಒಂದು ಮಿನಿ ಲೈಬ್ರರಿ ಥರ ಎಷ್ಟು ಚೆನ್ನಾಗಿಟ್ಟಿದ್ದಾರೆ, ಚೆನ್ನಾಗಿದೆ. ಹಾಗೆ ಕೆಳಗಡೆ ಬಂದು ಡೈನಿಂಗ್ ಏರಿಯಾ ಇದೆ, ಅದನ್ನು ತೋರಿಸ್ತೀನಿ ನೋಡಿ. ಅದನ್ನು ಕೂಡ ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಹಾಗೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮೇಲೆಯಿಂದ ಕೆಳಗಡೆ ತೋರಿಸ್ತೀನಿ ನಾನು. ನೋಡಿ ಈ ಪಾತ್ರೆಗಳು ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಖತ್ ಇಷ್ಟ ಆಯಿತು. ಎಲ್ಲನೂ ಹಳೇ ಕಾಲದ್ದು ವಸ್ತುಗಳನ್ನೆಲ್ಲ ಎಷ್ಟು ಚೆನ್ನಾಗಿಟ್ಟಿದ್ದಾರೋ ನೋಡೋಕ್ಕಂತೂ ಸಖತ್ ಇಷ್ಟ ಆಗ್ತಾಯಿತ್ತು. ಅದೇ ಹೇಳಿದ್ನಲ್ಲ, ಗೋವಾಗಿನ ಈ ಹೋಟೆಲೇ ಫುಲ್ ಎಂಜಾಯ್ ಮಾಡಿದ್ವಿ ನಾವು, ಅಷ್ಟು ಚೆನ್ನಾಗಿತ್ತು. ಆ ಸೌಂಡ್ಸ್ ಅಂತೂ ಸಖತ್ ಇಷ್ಟ ಆಯಿತು ನನಗೆ. ನೋಡಿ ಈ ರೀತಿ ಸಿಂಪಲಾಗಿ ಆಟಗಳೆಲ್ಲ ಆಡ್ಕೊಳ್ಳಿಕ್ಕೆ ಚಿಕ್ಕದಾಗಿ ಒಳಗಡೆ ಇಂಡೋರ್ ಗೇಮ್ಸ್ ಎಲ್ಲ ಇದೆಲ್ಲ ಇಟ್ಕೊಂಡಿದ್ದಾರೆ. ಇನ್ನು ತುಂಬ ಇದೆ ನೋಡಿಸೋದು. ನಾನಿಲ್ಲಿ ಒಂದೇ ಒಂದು ಫ್ಲೋರಲ್ಲಿ ಸ್ವಲ್ಪನೇ ತೋರಿಸಿದ್ದೀನಿ, ಅಷ್ಟು ಚೆನ್ನಾಗಿತ್ತು. ಹೋಟೆಲೆಲ್ಲ ಸ್ವಲ್ಪ ಒಂದೆರಡು ರೌಂಡ್ ಹಾಕ್ಕೊಂಡು ಬಂದು ಈಗ ರೂಮ್ಗೆ ಹೋಗ್ತಾ ಇದ್ದೀವಿ. ಪ್ರತಿಯೊಂದು ರೂಮ್ ಹತ್ರ ನೋಡಿ ಆ ಥರದ್ದು ಎಲ್ಲ ಹಳೆಯ ಕಾಲದ ಪಾತ್ರೆಗಳು, ಅಂಡೆಗಳು, ಈ ಥರ ಕ್ಯಾನು ಏನೇನೋ ಡಿಸೈನ್ಗಳು ಮಾಡಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂತ ಇವನ್ನೇ ನೋಡ್ಕೊಂಡಿರ್ಬೋದು, ಅಷ್ಟು ಚೆನ್ನಾಗಿತ್ತು. ಈಗ ರೂಮ್ಗೆ ಎಂಟರ್ ಆಗ್ತಿದ್ದೀನಿ. ನಿಮಗೆ ರೂಮ್ ಒಳಗಡೆ ಎಲ್ಲ ತೋರಿಸಿದ್ನಲ್ಲ, ರೂಮ್ ಎಂಟರ್ ಆಗೋದು ತೋರಿಸಿರಲಿಲ್ಲ, ಅದರಿಂದ ಇವಾಗ ತೋರಿಸ್ತಾ ಇದ್ದೀನಿ. ಇನ್ನು ಎಲ್ಲರೂ ಮಲಗಿದ್ದಾರೆ, ಅವ್ರನ್ನೆಲ್ಲ ಎದ್ದೇಳಿಸ್ಕೊಂಡು ರೆಡಿ ಆಗಬೇಕು, ಎಲ್ಲರೂ ಹೊರಗಡೆ ಹೋಗಬೇಕು. ಆಲ್ಮೋಸ್ಟ್ 8 ಗಂಟೆ ಆಗಿತ್ತು. 9 ಗಂಟೆ ಅಷ್ಟೊತ್ತಿಗೆ ಕೆಳಗಡೆ ಬ್ರೇಕ್ಫಾಸ್ಟ್ ಇದೆ, ಆದ್ದರಿಂದ ನಾವೆಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೋಗಬೇಕು. ಎಲ್ಲರೂ ಕೂಡ ರೆಡಿ ಆದಮೇಲೆ ತೋರಿಸ್ತೀನಿ ನೋಡಿ. ಈಗ ಎಲ್ಲರೂ ರೆಡಿ ಆದ್ವಿ, ನಾನು ಹಾಗೆ ಮಕ್ಕಳೆಲ್ಲ ರೆಡಿ ಆದಮೇಲೆ ಹಾಗೆ ತಮ್ಮ ಮಕ್ಕಳು ಎಲ್ಲ ಕೂಡ ಬಂದರು. ಎಲ್ಲರೂ ರೆಡಿಯಾಗಿ ಬ್ರೇಕ್ಫಾಸ್ಟ್ಗೆ ಹೋಗೋಣ ಅಂತ ಕೆಳಗಡೆ ಬಂದ್ವಿ. ಆದರೆ ಎಲ್ಲ ರೆಡಿ ಆಗಿದ್ವಲ್ಲ, ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಅಂತ ಇಲ್ಲೇನೆ ಎಲ್ಲ ಫೋಟೋಸು ಅವು ತೆಕ್ಕೊಳ್ತಾ ಇದ್ದೀವಿ. ಆಮೇಲೆ ಎಲ್ಲ ಮಾಡೋಣ ಅಂದ್ಕೊಂಡ್ವಿ, ಆದರೆ ಬೀಚ್ಗೆ ಹೋಗಿ ಬಂದು ಎಲ್ಲ ಮೇಕಪ್ ಎಲ್ಲ ಹಾಳು ಮಾಡ್ಕೊಬಂದ್ವಿ. ನಾವು ಹೊರಗಡೆ ನೀರಲ್ಲಿ ಆಡೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ, ಸಂಜೆ ಮೇಲೆ ಹೋಗೋಣ ಅಂತ. ಅದೇ ಇದೇ ಡ್ರೆಸ್ಸಲ್ಲಿ ಹೋಗಿ ಆಡಿದ್ವಿ. ನೋಡಿ ಬ್ರೇಕ್ಫಾಸ್ಟ್ಗೆ ಎಷ್ಟು ಚೆನ್ನಾಗಿ ಎಲ್ಲನೂ ರೆಡಿ ಮಾಡಿದ್ರು, ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಮಾತ್ರ ಸಾಕಾಗಿತ್ತು, ಪ್ರತಿಯೊಂದು ಐಟಮು ಇತ್ತು. ನೋಡಿ ನಿಮಗೆಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಆಲೂ ಪರೋಟ, ಇಡ್ಲಿ, ವಡೆ, ಬೋಂಡಾ, ಬಜ್ಜಿ ಎಲ್ಲನೂ ರೆಡಿ ಮಾಡಿದ್ರು. ಪೋಹ ಎಲ್ಲ ಬಿಸಿ ಬಿಸಿಯಾಗಿ ನಾವೇನು ಹೇಳಿದ್ರೆ ಅವಾಗ ಮಾಡಿಕೊಡ್ತಾ ಇದ್ರು, ಅಷ್ಟು ಚೆನ್ನಾಗಿ ಮಾಡಿದ್ರು. ಫುಲ್ಲೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಹೊಟ್ಟೆ ತುಂಬ ತಿನ್ಕೊಂಡು ಓಡಾಡಕ್ಕೆ ಹೋಗ್ಬೇಕು. ಅಲ್ಲೇ ಲಂಚ್ ಮುಗಿಸ್ಕೊಂಡು ಬರಬೇಕು. ಬರೀ ಬ್ರೇಕ್ಫಾಸ್ಟ್ ಮಾತ್ರನೇ ಇಲ್ಲಿರುತ್ತೆ. ಹಾಗೆ ಇಲ್ಲಿ ಚಟ್ನೀಸು, ಪಿಕಲ್ಸು ಇವೆಲ್ಲ ಇದೆ. ಇದು ಪಾವ್ ಬಾಜಿಗೇನೋ ಬಾಜಿ ಅನಿಸುತ್ತೆ. ಮಕ್ಕಳಿಗಂತೂ ಏನೇನು ಬೇಕೋ ಅದೆಲ್ಲನೂ ಇತ್ತು. ಫುಲ್ಲೆಲ್ಲ ಮಕ್ಕಳು ಎಂಜಾಯ್ ಮಾಡಿದ್ರು. ನಾವೆಲ್ಲ ಇಡ್ಲಿ, ದೋಸೆ ಇವೆಲ್ಲ ತಿನ್ಕೊಂಡ್ರೆ ಮಕ್ಕಳು ಪಾವ್ ಬಾಜಿ ಈ ಥರ ಎಲ್ಲ ತಿನ್ಕೊಂಡ್ರು. ಹಾಗೆ ಸಲಾಡ್ಸು, ಫ್ರೂಟ್ಸು ಎಲ್ಲನೂ ಕೂಡ ಕಟ್ ಮಾಡಿಟ್ಟಿದ್ರು. ಬ್ರೇಕ್ಫಾಸ್ಟ್ ಮಾತ್ರ ಸಾಕಾಗಿತ್ತು. ಯಾರಿಗೆ ಹೆಂಗೆ ಬೇಕೋ ಹಂಗೆ ತಿನ್ಬೋದು. ಡಯಟ್ ಮಾಡೋರೆಲ್ಲ ಈ ರೀತಿ ತಿನ್ಕೋಬೋದು. ಹೊಟ್ಟೆ ತುಂಬ ತಿನ್ನಬೇಕು ಅಂದ್ಕೊಡೋರು ಕೂಡ ಅದನ್ನು ತಿನ್ಕೋಬೋದು. ಮಕ್ಕಳಂತೂ ಈ ಚಾಕೋಸು, ಕಾರ್ನ್ಫ್ಲೆಕ್ಸು ಇವೆಲ್ಲ ಸಿಕ್ಬಿಡ್ತಲ್ಲ, ಇವನ್ನೇ ತಿಂತಾಯಿದ್ರು. ಹಂಗಾಗೋಯ್ತು. ಮನೆಯಲ್ಲಿ ಎಷ್ಟೇ ಇದ್ರೂ ಇವ್ರಿಗೆ ಹೊರಗಡೆ ಕಾಣಿಸಿದ ತಕ್ಷಣ ಅಲ್ಲಿ ತಿನ್ನಬೇಕು ಅನಿಸುತ್ತೆ ಇವ್ರಿಗೆ. ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಮತ್ತೆ 10 ನಿಮಿಷಕ್ಕೆ ಹೊಟ್ಟೆ ಹಶ್ವು ಅನ್ನೋರು, ಆ ರೀತಿ ಮಾಡ್ತಾಯಿದ್ರು ಇವರು. ನಾವು ಎದುರುಗಡೆನೆ ಬೇರೆ ಇಟ್ಬಿಟ್ಟಿದ್ರಾ. ಈ ಕೇಕ್ಸು, ಜ್ಯೂಸು, ಚಾಕೋಸು ಇವೇ ತಿಂತಾಯಿದ್ರು ಇವು ಮಕ್ಕಳು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಒಂದು ಬೀಚ್ ಹೋಗಿ ಬೀಚ್ ನೋಡಿಕೊಂಡು ಸುಮ್ಮನೆ ಬಂದ್ಬಿಡೋಣ ಅಂತ ಹೊರಟ್ವಿ. ಆದರೆ ಈ ಮಕ್ಕಳು ಹೋಗಿ ನೀರಿಗೆಲ್ಲ ಇಳಿದ್ರು, ನಮ್ಮನ್ನು ಕೂಡ ಇಳಿಸಿದ್ರು. ನಾವು ಜೀನ್ಸುಗಳು ಹಾಕ್ಕೊಂಡು ಹಿಂಗೆಲ್ಲ ಬಂದಿದ್ವಿ. ಅಲ್ಲಿ ಹೋಗಿದ್ರೆ ನೋಡಿದ್ರೆ ನೀರಲ್ಲಾಡಿ ಎಲ್ಲ ಜೀನ್ಸ್ ಎಲ್ಲ ಹಾಳಾಯಿತು. ಹಂಗೆ ಮಾಡ್ಕೊಂಡು ಬಂದ್ವಿ.
ಸುಮ್ಮನೆ ಹೋಗಿ ನೋಡಿಕೊಂಡು ಬರೋಣ ಅಂತ ಅಂದ್ಕೊಂಡು, ಏಕೆ ತುಂಬ ಬೀಚಸ್ ಇದೆಯಲ್ಲ, ಹೋಗೋದು ನೋಡೋದು ಮಾಡೋಣ ಅಂತ. ಇಲ್ಲಿ ಜನನೇ ಇಲ್ಲ, ಕಮ್ಮಿ, ಚೆನ್ನಾಗಿ ಆಟ ಆಡ್ಬೋದು ಅಂತ ಎಲ್ಲ ಎಳೆದುಬಿಟ್ರು. ಫಸ್ಟೇ ಹೋಗಿದ ತಕ್ಷಣ ಮಕ್ಳು ಹೋಗಿ ನೀರಲ್ಲಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆಮೇಲೆ ಒಂದು ಬೋಟ್ ರೈಡ್ ಹೋಗೋಣ ಅಂತ ಈ ಬೋಟ್ ಫಿಕ್ಸ್ ಮಾಡ್ಕೊಂಡ್ವಿ. ಇವರಂತೂ ಅಷ್ಟು ತೋರಿಸ್ತೀನಿ ಇಷ್ಟು ತೋರಿಸ್ತೀನಿ ಅಂತಾರೆ, ಆದರೆ ತೋರಿಸೋದು ಮಾತ್ರ ಒಂದೇ ಒಂದು ರೌಂಡು. ಅದಕ್ಕೆ 2,000 3,000 ಕಿತ್ಕೊಳ್ತಾರೆ. ನಾವು ಒಂದು 3,000 ಕೊಟ್ವಿ. ಒಂದು ರೌಂಡ್ ಕರ್ಕೊಂಡು ಹೋಗ್ಬಂದು ಇನ್ನೊಂದು 2,000 ಕೊಡಿ, ಅಲ್ಲೋಗಿ ಎಲ್ಲ ತೋರಿಸ್ಕೊಂಬರ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು 2-3 ಪ್ಲೇಸ್ ತೋರಿಸ್ತೀವಿ ಅಂತಾರೆ. ಅದೆಲ್ಲ ಸುಳ್ಳು. ಆದರೆ ಈ ಒಂದು ರೌಂಡ್ ಆದರೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಬೀಚಸ್ ಏನೋ ಅಲ್ಲಲ್ಲೇ ಹತ್ತತ್ರನೇ ಇರುತ್ತಲ್ಲ, ಆದ್ದರಿಂದ ಅವರು 4-5 ಪ್ಲೇಸು ಅಂತ ಹೇಳ್ತಾರೆ. ನೋಡಿ, ಇದು ಈ ಬೀಚು, ಇದು ಈ ಬೀಚು ಅಂತ ಹೇಳ್ಕೊಂಡು ಹೋಗ್ತಾರಷ್ಟೇ. ಆಗೋಯ್ತು, 4 ಬೀಚ್ ಹೆಸರು ಹೇಳಿದಾಯಿತು, ಮತ್ತೆ ನೆಕ್ಸ್ಟ್ ಕರ್ಕೊಂಡು ಬಂದುಬಿಡ್ತಾರೆ. ಆ ರೀತಿ ಇತ್ತು. ಆದರೆ ಈ ಬೋಟು ಎಕ್ಸ್ಪೀರಿಯೆನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಮಕ್ಕಳು ಫುಲ್ ಎಂಜಾಯ್ ಮಾಡಿದ್ರು. ನಾನು ಹಾಕ್ಕೊಂಡ್ರೆ ಹ್ಯಾಟ್ ಹಿಡ್ಕೊಂಡು ಕುಂತಿದ್ದೆ, ಹ್ಯಾಟೆಲ್ಲ ಹೊರಟೋಗ್ತಿತ್ತು. ಮಕ್ಕಳೆಲ್ಲ ತೆಗೆದುಕೊಂಡು ನನ್ನ ಕೈ ಕೊಟ್ಬಿಟ್ಟಿದ್ರು. ಆದರೆ ನಾನು ಮತ್ತೆ ತಲೆ ಮೇಲೆ ಇಟ್ಕೊಂಡು ಕುತ್ಕೊಂಡಿದ್ದೀನಿ ನೋಡಿ. ಮಕ್ಕಳನ್ನು ಕೂಡ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಈ ಟೈಮಲ್ಲಿ. ಹಾಗೆ ಒಂದು ಹತ್ರ ಮಾತ್ರ ಸ್ಟಾಪ್ ಕೊಟ್ಟು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಷ್ಟೇ ಅವರು. ಆಮೇಲೆ ಮತ್ತೆ ನಾವು ಕೂಡ ಸ್ವಲ್ಪ ನೀರಲ್ಲಿ ಆಟ ಆಡಿದ್ವಿ. ಏನು ಮಾಡೋದು ಅಂತ ಏನು ಗೊತ್ತಾ, ಈ ನೀರಲ್ಲಿ ಫುಲ್ ಆಟ ಆಡಿದ್ವಾ, ಆ ಮಣ್ಣೆಲ್ಲ ಬಂದು ಬಟ್ಟೆಗೆ ಸೇರ್ಕೊಂತ 1 kg ಮಣ್ಣನ್ನ ರೂಮ್ಗೆ ತೊಗೊಂಡೋದ್ವಿ. ಅಷ್ಟಿತ್ತು. ಕೆಲವು ಜೀನ್ಸ್ ಒಳಗಡೆಯಿಂದ ಮಣ್ಣು ತೆಗೆಯೋದು ಹೆಂಗೆ, ಅಷ್ಟು ಕಷ್ಟ ಆಯಿತು. ಈ ಮಕ್ಕಳು ಮಾಡೋ ಕೆಲಸಗಳೆಲ್ಲ ಇಂಥದ್ದೇ ಅಲ್ವಾ. ಮಕ್ಕಳು ಹೋಗ್ಬಿಡ್ತಾರೆ, ನಾವು ಜೊತೆಗೆ ಹೋಗಲೇಬೇಕು. ಸಂಜೆ ಹೋಗೋಣ ಅಂತ ಡಿಸೈಡ್ ಆಗಿದ್ವಿ, ಆದರೆ ಬೆಳಗ್ಗೆನೇ ಹೋಗ್ಬೇಕಾಯ್ತು. ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಅಷ್ಟು ಆಟ ಆಡಿದ್ರು, ಮತ್ತೆ ಬಂದು ಬೀಚಲ್ಲಿ ಆಡೋದು. ನನ್ನ ಕೆಲಸ ಏನು ಗೊತ್ತಾ, ಬೀಚಲ್ಲಿ ಕಲ್ಲಾಯೋದು ನನಗೇನು ಇಷ್ಟ. ಈ ರೀತಿ ಕಲ್ಲುಗಳನ್ನೆಲ್ಲ ತೊಗೊಂಡು ಬಂದು ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ನಿಮಗೆ ತೋರಿಸ್ತೀನಿ ಮುಂದೆ ಯಾವುದಾದ್ರೂ ವೀಡಿಯೋದಲ್ಲಿ. ನೋಡಿ, ಇಲ್ಲೆಲ್ಲ ಬೀಚಲ್ಲಿ ಚೆನ್ನಾಗಿ ಆಟ ಆಡಿ ಬಂದು ಮತ್ತೆ ರೂಮಲ್ಲೆಲ್ಲ ಫ್ರೆಶ್ ಅಪ್ ಆಗಿ ಲಂಚಿಗೆ ಬಂದ್ವಿ. ಹಾಗೆ ನನಗಂತೂ ಊಟ ಎಲ್ಲೂ ಅಡ್ಜಸ್ಟೇ ಆಗಿಲ್ಲ. ಎಲ್ಲರೂ ಅಷ್ಟೇ, ಸುಮ್ಮನೆ ತಿಂದ್ವಿ ಅಷ್ಟೇ. ಲಾಸ್ಟಲ್ಲಿ ಬರಬೇಕಾದ್ರೆ ಮಾತ್ರ ಊಟ ಸ್ವಲ್ಪ ಅಡ್ಜಸ್ಟ್ ಆಗಿದ್ದು. ಮತ್ತು ಇಲ್ಲಿ ಗೋವಾ ಬಿಡೋವರೆಗೂ ನನಗಂತೂ ಊಟ ಎಲ್ಲೂ ಅಡ್ಜಸ್ಟ್ ಆಗಿಲ್ಲ. ಎಲ್ಲನೂ ಆಲ್ಮೋಸ್ಟ್ ಅಲ್ಲಿ ಉಡುಪಿ ಹೋಟೆಲ್ಲೇ ಹುಡ್ಕೊಂಡು ಹೋದ್ವಿ. ಆದ್ರೂ ಅಲ್ಲೂ ಕೂಡ ಹಾಗೆ ಇತ್ತು. ಹಂಗೇನು ಎಲ್ಲೂ ಸಮಾಧಾನವಾಗಿ ತಿನ್ನಲೇ ಇಲ್ಲ. ಹಾಗೆಯೇ ಇಲ್ಲಿ ಸಂಜೆ ಮೇಲೆ ಒಂದು ಏನೋ ಜೈಲ್ ಥರ ರೆಡಿ ಮಾಡಿದ್ದಾರೆ, ಅಲ್ಲಿಗೆ ಬಂದ್ವಿ. ಅದು ಆ್ಯಕ್ಚುಲಿ ಚರ್ಚ್ ಅಂತೆ. ಆಮೇಲೆ ಜೈಲು, ಹಳೆ ಕಾಲದಲ್ಲಿ ಜೈಲು ಅಲ್ಲೇ ಮಾಡ್ತಾಯಿದ್ರಂತೆ. ಆದ್ದರಿಂದ ಅದನ್ನೆಲ್ಲ ಈಗ ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ. ಅಲ್ಲೊಂದು ಥರ ಕರ್ಕೊಬಂದರು. ಅಲ್ಲೂ ಎಲ್ಲ ನೋಡಿಕೊಂಡು ಮತ್ತೆ ಹೊರಡ್ತಾ ಇದ್ದೀವಿ. ಮಕ್ಕಳು ನೋಡೋಕ್ಕೆ ಚೆನ್ನಾಗಿದೆ, ಅವು ಇವು ಎಲ್ಲ ಸಿಗುತ್ತೆ. ಆದರೆ ನಮಗೆಲ್ಲ ಏನು ನೋಡೋದಿಲ್ಲ ಅಂತ ಅನ್ನಿಸ್ತಾ ಇತ್ತಲ್ಲಿ. ಆದರೆ ಏನಪ್ಪ ಅಂದರೆ ಹೊರಗಡೆ ಬಂದ ತಕ್ಷಣ ಒಳ್ಳೆ ಬೀಚ್ ಇದೆ. ಆ ಬೀಚ್ ಸೌಂಡ್ ಕೇಳೋಕ್ಕಂತೂ ಸಾಕಾತಿತ್ತು. ಸುತ್ತು ಈ ರೀತಿ ಬೀಚು, ಮಧ್ಯದಲ್ಲಿ ಆ ಜೈಲ್ ಕಟ್ಟಿದ್ದಾರೆ. ಆದ್ದರಿಂದ ಬರೋ ಕೈದಿಗಳು ಎಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ಜಾಗನೇ ಇಲ್ಲ. ಆದ್ದರಿಂದ ಒಳ್ಳೆ ಪ್ಲೇಸ್ ನೋಡಿ ಕಟ್ಟದಂಗಿದ್ದಾರೆ ಅವರು. ನೋಡಿ, ಇದು ಏನಪ್ಪ, ಅದು ಏನಂತಾರೆ ಅದನ್ನು ಗೊತ್ತಿಲ್ವಲ್ಲ, ಅದು ಚೇಳ ಏಡಿಕಾಯಿ ಅದೇನೋ ಗೊತ್ತಿಲ್ಲ. ಅದಂತೂ ಕಲ್ಲಿಗೆಲ್ಲ ಫುಲ್ ಅಂಟ್ಕೊಂಡಿದ್ವು. ನೋಡೋಕ್ಕೆ ಒಂಥರ ಮೈಗೆಲ್ಲ ಜುಮ್ ಅಂತ ಇತ್ತು. ಆ ಥರ ಇದ್ವು ಅವು, ಅಷ್ಟೊಂದು ಇದಾವಲ್ಲಿ. ಅವೆಲ್ಲ ನೋಡ್ಕೊಂಡು ಬಂದಾದಮೇಲೆ ಮತ್ತೆ ಸ್ವಿಮ್ಮಿಂಗ್ ಪೂಲ್ಗಳಿದ್ವಿ. ಬೆಳಗ್ಗೆ ಎಲ್ಲ ಬೀಚಲ್ಲಿ ಆಡಿದ್ದೀನಿ, ಅಷ್ಟು ಸಮಾಧಾನ ಆಗಿಲ್ಲ. ಫುಲ್ ನೀರಲ್ಲಿ ಆಡಬೇಕು ಅಂತ ಮಕ್ಕಳ ಜೊತೆ ನೀರಿಗೆ ಇಳಿದ್ವಿ. ನಮ್ಮನ್ನು ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ. ರಮ್ಯಾ ನಾನು ನೆನ್ನೆ ಎಲ್ಲ ಇಳಿದಿರ್ಲಿಲ್ವಲ್ಲ, ಇವತ್ತು ನೀರಲ್ಲಿ ಚೆನ್ನಾಗಿ ಒಂದು 2 ಅವರ್ ಎಂಜಾಯ್ ಮಾಡಿದ್ವಿ. ಎಲ್ಲರೂ ನೀರಲ್ಲಿದ್ವಲ್ಲ, ಆದ್ದರಿಂದ ವೀಡಿಯೋ ಯಾರೂ ಮಾಡಲಿಲ್ಲ. ಲಾಸ್ಟಲ್ಲಿ ಒಂದು ಸ್ವಲ್ಪ ಹೊತ್ತು ಮಾಡ್ಕೊಂಡಿದ್ದಾರೆ ಅಷ್ಟೇ. ನೈಟ್ ಡಿನ್ನರ್ಗೆ ಮಕ್ಕಳು ಪಿಜ್ಜಾ ಕೇಳಿದ್ರು, ಆದ್ದರಿಂದ ಪಿಜ್ಜಾ ಆರ್ಡ್ರ್ ಮಾಡಿದ್ದಾರೆ. ಈ ಪಿಜ್ಜಾನೂ ಕೂಡ ಟೇಸ್ಟ್ ಚೆನ್ನಾಗೇ ಇರಲಿಲ್ಲ. ಸುಮ್ಮನೆ ತಿನ್ನಬೇಕು ಅಂತ ತಿಂದ್ವಿ ಅಷ್ಟೇ. ಫುಲ್ಲು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡಿದ್ವಲ್ಲ, ಅದೇ ಸಾಕಿತ್ತು. ಸ್ವಲ್ಪ ತಿಂದು ಮತ್ತೆಲ್ಲ ಮಲಗಿದ್ವಿ. ನೋಡಿ, ಇನ್ನು ಮಕ್ಕಳು ಮಲಗೇ ಇದ್ದಾರೆ. ನಾನು ಕೂಡ ಬೆಳಗ್ಗೆ ಎದ್ದು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು, ಇವತ್ತು ಹೊರಡಬೇಕು. ನೋಡಿ, ಇಲ್ಲಿ ಚೀಕು ಬಂದು ತರಲೆ ಮಾಡ್ತಾ ಇದ್ದಾಳೆ. ನಾನು ಅವಳ ಜೊತೆ ಮಾತಾಡಿಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀವಿ. ಸುಮ್ಮನೆ 1-2 ಬೀಚ್ ಹಂಗೆ ನೋಡಿಕೊಂಡು ಹೋಗ್ಬಿಡೋಣ ಅಂತ ಹೋಗ್ತಾ. ನನಗೆ ಗೋವಾ ಎಲ್ಲ ಊಟ ಎಲ್ಲೂ ಅಡ್ಜಸ್ಟ್ ಆಗಲಿವಲ್ಲ. ಲಾಸ್ಟಲ್ಲಿ ಬರಬೇಕಾದ್ರೆ ಇಲ್ಲೊಂದು ರೊಟ್ಟಿ ಊಟ ಅಂತಿತ್ತು. ಚಿಕ್ಕ ಹೋಟೆಲ್ ಆದರೂ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಎಲ್ಲ ಬಿಸಿ ಬಿಸಿ ಅಲ್ಲೇ ಮಾಡಿಕೊಡ್ತಾಯಿದ್ರು. ರೊಟ್ಟಿ, ಅನ್ನ, ಸಾಂಬಾರೆಲ್ಲ ಬಿಸಿ ಬಿಸಿ ಕೊಡ್ತಾಯಿದ್ರು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು, ಖಾರವಾಗಿ ತಿನ್ನೋಕ್ಕೆ.
2 ದಿನದ ಸಪ್ಪೆ ಅಂತ ತಿಂತಾ ಇದ್ವಿ. ಇವತ್ತು ಬಂದು ನೆಮ್ಮದಿಯಾಗಿ ಊಟ ಮಾಡಿದ್ವಿ. ನಾವು ಗೋವಾ ಬಂದು 12 ಗಂಟೆ ಏನೋ ಬಿಟ್ವಿದ್ದು. ಮನೆಗೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 11 ಗಂಟೆ ಆಗಿತ್ತು ನೈಟು. ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯದಲ್ಲಿ ಒಂದು ಚಿಕ್ಕದೊಂದು ಬ್ರೇಕು, ಯಾಕೆಂದರೆ ತುಂಬ ಹೊತ್ತು ಕಾರಲ್ಲೇ ಕುತ್ಕೊಂಡಿದ್ವಲ್ಲ, ಆದ್ದರಿಂದ ಸ್ನ್ಯಾಕ್ ಬ್ರೇಕ್ ಕೂಡ ಮಧ್ಯದಲ್ಲಿ ಕೊಟ್ಕೊಂಡು ಹೊರಟ್ವಿ. ಮತ್ತು ಡಿನ್ನರ್ಗೇನು ನಿಲ್ಲಿಸಲಿಲ್ಲ, ಆದ್ದರಿಂದ ಸ್ವಲ್ಪ ಬೇಗ ಹೊರಟ್ಬಿಟ್ವಿ. ಹಾಗೆ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇನ್ನು ಮುಂದೆ ವೀಡಿಯೋಗಳನ್ನ ಕಂಪಲ್ಸರಿ ಹಾಕ್ತೀನಿ. ಹಾಗೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು.